ಬಾಲ್ಯದಲ್ಲೋ ಅಥವಾ ತಮ್ಮ ಪಾರ್ಟ್ನರ್ಸ್ ಇಂದನೋ ಪ್ರೀತಿಯ ಕೊರತೆಯನ್ನ ಅನುಭವಿಸಿದಾಗ ನಾಟಕ ಮಾಡಿ ಅವ್ರನ್ನ ನಂಬಿಸಿ ಆಮೇಲೆ ಅವರಿಂದ ಲಾಭ ಪಡ್ಕೊಂಡು ಹೇಳ್ದೆ ಬಿಟ್ಟು ಹೋಗ್ಬಿಡೋದು. ಚಿಕ್ಕ ವಯಸ್ಸಲ್ಲಿ ಯಾವ್ದೋ ರೀತಿ ಫಿಸಿಕಲ್ ಅಬ್ಯೂಸ್ ಆಗಿದ್ರೆ ಆಕೆ ರಿಲೇಶನ್ಶಿಪ್ ಬಗ್ಗೆನೇ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಅಂತ ರಿಲೇಶನ್ಶಿಪ್ ಹಾಳಾಗುತ್ತೆ. ಅವ್ರು ತಮ್ಮ ಬಿಸ್ನೆಸ್ ಅಲ್ಲಿ ಪ್ರೊಫೆಷನಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅದರಿಂದ ಕಿರಿಕಿರಿ ಆಗೋದಾಗಿರಬಹುದು. ದೈಹಿಕವಾಗೂ ಅವ್ರ ಆರೋಗ್ಯನೂ ಹಾಳಾಗೋಗೋದು. ನಾನು ಆ ಥರ ಪಾರ್ಟ್ನರ್ ಅಟ್ರಾಕ್ಟ್ ಮಾಡಬಾರ್ದು, ಬಾಯ್ ಫ್ರೆಂಡ್ ಅಟ್ರಾಕ್ಟ್ ಮಾಡಬಾರ್ದು ಅಂತ ಟೆನ್ಷನ್ ಮಾಡ್ಕೊಂಡು ಅದೇ ಥರ ಕ್ಯಾರೆಕ್ಟರ್ ಇರೋರು ಸಿಕ್ಬಿಡೋದು. ಅನ್ಫಾರ್ಚುನೇಟ್ಲಿ ಇವಾಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬೇರೆದೆಲ್ಲ ಹೇಳ್ಕೊಡ್ತೀವಿ, ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟಿರೋ ವಿಚಾರಗಳೇ ಎಷ್ಟೊಂದು ನಮಗೆ ಗೊತ್ತೇ ಇರಲ್ಲ. ನಮ್ಮ ಹೃದಯವನ್ನ ನಮ್ಮ ಮೆದುಳಿಗೆ ಅಥವಾ ನಮ್ಮ ಮನಸ್ಸಿಗೆ ಜಾಯಿನ್ ಮಾಡುವಂತಹ ಒಂದು ಸುಂದರವಾದ ವಿದ್ಯೆಯನ್ನ ಅಟ್ಲೀಸ್ಟ್ ಕೆಲವು ಆಚರಣೆಗಳನ್ನಾದ್ರೂ ನಾವು ಅಳವಡಿಸ್ಕೊಳ್ಬೇಕು. ದೇವರ ಪೂಜೆಯನ್ನ, ಆರಾಧನೆಯನ್ನ ಸೆಲೆಬ್ರೇಷನ್ ಅಂತ ಖುಷಿಯಾಗಿ ಮಾಡಬೇಕು. ಆದರೆ ಭಯದಲ್ಲೋ ಅಥವಾ ಈಗೋಲೋ ಮಾಡಕ್ ಹೋದ್ರೆ ಅದರ ಫಲ ಸಿಗೋದಿಲ್ಲ ಅಂತ. ಈ ಪಂಚಭೂತಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ದೇಹ ರಚನೆ ಆಗಿರೋದೇ ಅದರ ಸಹಾಯದಿಂದ ಅಂತ ಹೇಳಿದ್ರು ಅಯ್ಯೋ ನಮಗೆ ಟೈಮ್ ಇಲ್ಲ ಹೇಗೆ ಮಾಡೋದು ಅಂತ ಟೆನ್ಷನ್ ಆಗೋಗುತ್ತೆ. ಈ ಥರದ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಏನಿರ್ಬೋದು ಪರಿಹಾರ? ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಈ ಪಂಚಮಹಾಭೂತಗಳ ಸಂಬಂಧ ಯಾವ ರೀತಿ ನಾವು ದಿನನಿತ್ಯದ ಈ ಚಟುವಟಿಕೆಗಳಲ್ಲೇ ಅಳವಡಿಸ್ಕೊಳ್ಬಹುದು ಮತ್ತು ಸೂಕ್ತವಾದ ಒಂದು ಟಿಪ್ಪಣಿ ಅಥವಾ ಸಲಹೆ ಮೂಲಕ ಹೇಗೆ ನಾವು ಅದನ್ನು ಸಮತೋಲನಕ್ಕೆ ಬರೆಸುವಂಥ ಮತ್ತು ಅದರ ಕಡೆ ಏಕಾಗ್ರತೆ ವಹಿಸಿ ನಮ್ಮಲ್ಲಿರೋ ನ್ಯೂನತೆಗಳನ್ನು ಗೆಲ್ಲೋ ಕಡೆ ನಾವು ವರ್ಕ್ ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ಯಾವೆಲ್ಲ ಅವಕಾಶ ನಿಮ್ಮ ಮುಂದೆ ಇದೆ ಅನ್ನೋದ್ರ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋಣ. ತುಂಬ ಜನ ದೈಹಿಕವಾಗಿ ಕಾಯಿಲೆ ಅಥವಾ ನಿಗೂಢವಾದ ಸಮಸ್ಯೆ ಇದ್ರೂ ಪರವಾಗಿಲ್ಲಪ್ಪ, ಅದನ್ನು ಹೇಗೋ ತಡ್ಕೊಂಬಿಡೋದು. ಆದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಯಾತನೆ ಇದ್ದರೆ ಅದನ್ನು ಬೇರ್ ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದೇ ಆದ ಸಮಸ್ಯೆಯನ್ನು ವ್ಯಕ್ತಪಡಿಸ್ತಾ ಹೇಳ್ತಾರೆ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಸಂಗತಿಗಳು, ಸನ್ನಿವೇಶಗಳು, ಸಮಸ್ಯೆಗಳು ಬರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದನ್ನು ಮಾತ್ರ ಹೈಲೈಟ್ ಮಾಡಿ ನಾನು ಅದ್ರ ಬಗ್ಗೆ ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಅಥವಾ ನಾನು ಹೇಳ್ಬೋದು ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಾಲ್ಯದಲ್ಲೋ ಅಥವಾ ತಮ್ಮ ಪಾರ್ಟ್ನರ್ಸಿಂದನೋ ಪ್ರೀತಿಯ ಕೊರತೆಯನ್ನು ಅನುಭವಿಸಿದಾಗ ಎಲ್ಲೋ ಒಂದು ಕಡೆ ಪ್ರೀತಿಯನ್ನು ಹುಡುಕಾಡುವ ಅಥವಾ ಆ ಕೊರತೆಯನ್ನು ಫುಲ್ಫಿಲ್ ಮಾಡ್ಕೊಳ್ಳುವಂಥ ಒಂದು ಒದ್ದಾಟದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಥವಾ ಗಂಡಸರ ಜೀವನದಲ್ಲಿ ಯಾವುದೋ ಒಂದು ಹೆಣ್ಮಗು ಎಂಟರ್ ಮಾಡಿ ಅವ್ರಿಗೆ ಪ್ರೀತಿ ಕೊಡೋ ಥರದ್ದೊಂದು ನಾಟಕ ಮಾಡಿ ಅವ್ರನ್ನ ನಂಬಿಸಿ ತುಂಬ ದಿನ ಅವ್ರಿಗೆ ತುಂಬ ಒಂಥರ ಪೊಸೆಸಿವ್ ಆಗಿದ್ದು ಅವ್ರಿಗೆ ಸಾಕಷ್ಟು ಶುಶ್ರೂಷೆನಾಗಲಿ ಸಹಾಯ ಆಗಲಿ ಮಾಡಿ ಆಮೇಲೆ ಅವರಿಂದ ಲಾಭ ಪಡ್ಕೊಂಡು ಅವರಿಂದ ಏನೆಲ್ಲ ಅಡ್ವಾಂಟೇಜ್ ಬೇಕೋ ತೊಗೊಂಡು ಅದು ಆರ್ಥಿಕವಾಗಿ ಆಗಿರ್ಬೋದು ಮತ್ತೊಂದಿರ್ಬೋದು ಆಮೇಲೆ ಹೇಳ್ದೆ ಬಿಟ್ಟು ಹೋಗ್ಬಿಡೋದು, ಅವ್ರಿಗೆ ತುಂಬ ಹರ್ಟ್ ಮಾಡೋದು, ಭಾವನಾತ್ಮಕವಾಗಲಿ ಮಾನಸಿಕವಾಗಲಿ ಅವ್ರಿಗೆ ಆಘಾತ ಆಗೋ ಥರ ಮಾಡಿರೋದನ್ನು ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಇನ್ನು ಸಾಕಷ್ಟು ಎಪಿಸೋಡ್ಗಳಲ್ಲಿ ನಾನು ಚೈಲ್ಡ್ಹುಡ್ ಅಬ್ಯೂಸ್ ಬಗ್ಗೆ ತುಂಬ ಎಂಫಸಿಸ್ ಮಾಡಿ ಹೇಳಿದ್ದೀನಿ. ಬಾಲ್ಯದಲ್ಲಿ ಆಗಿರುವಂತಹ ಆಘಾತಗಳು ಅಥವಾ ಅಬ್ಯೂಸ್ ಆಗಿರ್ಬೋದು. ಉದಾಹರಣೆಗೆ ಯಾವುದೋ ಒಂದು ಹೆಣ್ಮಗುಗೆ ಚಿಕ್ಕ ವಯಸ್ಸಲ್ಲಿ ಯಾವುದೋ ರೀತಿ ಫಿಸಿಕಲ್ ಅಬ್ಯೂಸ್ ಆಗಿದ್ರೆ ಆಕೆ ರಿಲೇಶನ್ಶಿಪ್ ಬಗ್ಗೆನೇ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ತನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಥವಾ ಯಾವುದೇ ರೀತಿ ಅವರು ಮಾನಸಿಕವಾಗಿ ರಿಲೇಶನ್ಶಿಪ್ ಆಗಲಿ ಅಥವಾ ಪ್ರೀತಿ ಬಗ್ಗೆ ಆಗಲಿ ಒಂದು ಪಾಸಿಟಿವ್ ಥಾಟನ್ನು ಫ್ರೀಯಾಗಿ ಡೆವಲಪ್ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಥರದ ಆಘಾತ ಆಗಿರಬಹುದು. ಅಥವಾ ಬ್ಯಾಡ್ ಹ್ಯಾಬಿಟ್, ಇನ್ಫ್ಯಾಕ್ಟ್ ಕೆಟ್ಟ ಅಭ್ಯಾಸ ಒಂದಲ್ಲ ಒಂದು ರೀತಿ ಚಿಕ್ಕದೋ ದೊಡ್ಡದೋ ಸುಮಾರು ಜನರಲ್ಲಿ ಇರುತ್ತೆ. ಒಂದು ಕಾಮನ್ ಎಕ್ಸಾಂಪಲ್ ಅಂದರೆ ಒಂದು ಬ್ಯಾಡ್ ಹ್ಯಾಬಿಟಿಂದ ಬೇರೆ ಸಾಕಷ್ಟು ಅವರ ಉದ್ಯಮ ಆಗಲಿ ಅಥವಾ ಉದ್ಯೋಗ ಆಗಲಿ ಅಥವಾ ಅವರ ಪರ್ಸನಲ್ ಲೈಫ್ ಆಗಲಿ ಹಾಳಾಗುತ್ತೆ. ಅದು ಕುಡ್ತದ್ದೇ ಒಂದು ಕಾಮನ್ ಎಕ್ಸಾಂಪಲ್ ತೊಗೊಳ್ಳೋಣ. ಆ ಚಟದಿಂದ ಹೊರಗಡೆ ಬರೋಕ್ಕಾಗಲ್ಲ ಅಂತ ರಿಲೇಷನ್ಶಿಪ್ ಹಾಳಾಗುತ್ತೆ. ಅವರು ತಮ್ಮ ಬಿಸ್ನೆಸ್ಸಲ್ಲಿ ಪ್ರೊಫೆಷನಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅದರಿಂದ ಕಿರಿಕಿರಿ ಆಗೋದಾಗಿರಬಹುದು. ಅಥವಾ ಸರಿಯಾದ ನಿರ್ಧಾರಗಳನ್ನು ತೊಗೊಳಕ್ಕಾಗದೆ ಅದು ಏರುಪೇರಾಗೋದು. ದೈಹಿಕವಾಗೂ ಅವ್ರ ಆರೋಗ್ಯನೂ ಹಾಳಾಗೋಗೋದು. ಇದೆಲ್ಲದರಿಂದ ಮಾನಸಿಕ ಯಾತನೆ ಆಗೋದು. ಅದೊಂಥರ ಚೈನ್ ಥರ ಒಂದು ಕೆಟ್ಟ ಅಭ್ಯಾಸದಿಂದ ಸಾಕಷ್ಟು ಬೇರೆ ಬೇರೆ ರೀತಿ ತಮ್ಮನ್ನು ಬೇರೆಯವ್ರನ್ನೂ ಹಾಳು ಮಾಡುವಂಥ ಸಮಸ್ಯೆ ಆಗಿರಬಹುದು. ಅಥವಾ ಇನ್ನೊಂದು ತುಂಬ ಕಾಮನ್ ಇಶ್ಯೂ ನಮ್ಮ ಎಲ್ಲರಲ್ಲೂ ಸುಮಾರು ಜನರಲ್ಲಿ ಇರುತ್ತೆ, ಇದು ಕಾಪಿಯಿಂಗ್ ಸಮ್ಮನ್ ಎಲ್ಸಸ್ ನೆಗೆಟಿವ್ ಬಿಹೇವಿಯರ್. ಅಂದರೆ ಈಗ ಬಾಲ್ಯದಲ್ಲಿ ತಂದೆಯಲ್ಲೋ ತಾಯಿಯಲ್ಲೋ ಅಥವಾ ಸಂಬಂಧಿಕರಲ್ಲೋ ಯಾವುದಾದ್ರೂ ತುಂಬ ಒಂದು ನೆಗೆಟಿವ್ ಇಂಪ್ರೆಷನ್ ಕೊಡುವಂತಹ ಬಿಹೇವಿಯರ್ ಇದ್ದರೆ, ಅಂದರೆ ತಂದೆ ತಾಯಿನ ತುಂಬ ಅವಹೇಳನ ಮಾತುಗಳಲ್ಲಿ ಬೈತಾಯಿದ್ರು, ಅವಮಾನ ಮಾಡ್ತಾಯಿದ್ರು, ತುಚ್ಛವಾಗಿ ನೋಡ್ತಾಯಿದ್ರು ಅಂತಾದರೆ ಅಥವಾ ಹೊಡಿತಾಯಿದ್ರು ಅಂತಾದರೆ ಅಲ್ಲಿ ನೋಡ್ತಾ ಇರೋ ಆ ಗಂಡು ಮಗು ಅದನ್ನೇ ಕಾಪಿ ಮಾಡಿಕೊಂಡು ದೊಡ್ಡವರಾದಮೇಲೆ ಮತ್ತೆ ತಾಯಿಗೆ ಆ ರೀತಿ ನೆಗೆಟಿವ್ ಆಗಿ ಬಿಹೇವ್ ಮಾಡೋದು ಅಥವಾ ತನ್ನ ಹೆಂಡತಿಯನ್ನು ಹಾಗೆ ನೆಗೆಟಿವ್ ಆಗಿ ನಡ್ಕೊಳ್ಳೋ ಥರ ಮಾಡೋದು. ಅಥವಾ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ತಾಯಿ ತುಂಬ ದೇವರ ಮೇಲೆ ನನಗೆ ಭಕ್ತಿ ಇದೆ ಅಂತ ವಿಪರೀತ ಭಯದಲ್ಲಿ ಆ ಆಚರಣೆ ಮಾಡು, ಇದು ಮಾಡು, ಇಲ್ಲಾಂದರೆ ದೇವರು ಶಪಿಸ್ಬಿಡ್ತಾನೆ, ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೆದರಿಸಿ ಸಾಕಷ್ಟು ಹರಕೆ ಮಾಡೋದು ಇತ್ಯಾದಿ ರೀತಿಯ ಒಂದು ಹ್ಯಾಬಿಟಿಗೆ ಒಳಗಾಗಿದ್ದರೆ ದೊಡ್ಡವರಾದಮೇಲೆ
ನಾನು ಸಾಕಷ್ಟು ಸತಿ ಹೇಳ್ತೀನಿ, ದೇವರ ಪೂಜೆಯನ್ನು, ಆರಾಧನೆಯನ್ನು ಸೆಲೆಬ್ರೇಷನ್ ಅಂತ ಖುಷಿಯಾಗಿ ಮಾಡಬೇಕು. ಆದರೆ ಭಯದಲ್ಲೋ ಅಥವಾ ಈಗೋಲೋ ಮಾಡೋಕ್ಕೆ ಹೋದರೆ ಅದರ ಫಲ ಸಿಗೋದಿಲ್ಲ ಅಂತ. ಸೊ ಆ ರೀತಿ ಒಂದು ನೋವಿಗೆ, ಸಂಕಟಕ್ಕೆ ಒಳಗಾಗೋ ರೀತಿ ಒಂದು ಟೆಂಡೆನ್ಸಿ ಇರಬಹುದು. ಇದನ್ನು ಅನುಭವಿಸೋ ಜನ ಎಷ್ಟೋ ಜನ ಇರ್ತಾರೆ. ಇನ್ನು ನನಗೆ ಈ ಅನುಭವ ಬೇಡ, ಇದು ಬೇಡ, ಏನೇ ಆದರೂ ಇದು ಮಾತ್ರ ಇರಬಾರ್ದಪ್ಪ ಅನ್ನೋ ಥರ ಟೆನ್ಷನ್ ತೊಗೊಂಡಿರೋರು. ಅಂದರೆ ನಮ್ಮ ತಂದೆ ಈ ಥರ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ರಲ್ಲ, ಅವ್ರ ಥರ ಮಾತ್ರ ನನಗೆ ಯಾರೂ ಸಿಗಬಾರ್ದಪ್ಪ, ನಾನು ಆ ಥರ ಪಾರ್ಟ್ನರ್ ಅಟ್ರ್ಯಾಕ್ಟ್ ಮಾಡಬಾರ್ದು, ಬಾಯ್ ಫ್ರೆಂಡ್ ಅಟ್ರ್ಯಾಕ್ಟ್ ಮಾಡಬಾರ್ದು ಅಂತ ಟೆನ್ಷನ್ ಮಾಡ್ಕೊಂಡು ಅದೇ ಥರ ಕ್ಯಾರೆಕ್ಟರ್ ಇರೋರು ಸಿಕ್ಬಿಡೋದು. ಅಥವಾ ಏನೇ ಆದರೂ ನನಗೆ ಈ ಕಾಯಿಲೆ ಮಾತ್ರ ಬರಬಾರ್ದಪ್ಪ ಅಂತ ಆ ಥರದ ಸಿಂಪ್ಟಮ್ಸೇ ಬರೋ ಥರ ಅನ್ನಿಸ್ತಾ ಇರುವಂಥ ಒಂದು ನೆಗೆಟಿವಿಟಿ ಅಥವಾ ಫೀಲಿಂಗ್ ಆಗಬಹುದು. ಈ ಥರದ ಸಮಸ್ಯೆಯನ್ನು ಅನುಭವಿಸೋರು ಕೂಡ ಸಾಕಷ್ಟು ಜನ ಇರ್ತಾರೆ. ಆ್ಯಂಡ್ ಇನ್ನೊಂದು ವಿಚಿತ್ರವಾದ ಸಮಸ್ಯೆ ಅಂದರೆ, ಯಾರ ಮೇಲಾದರೂ ತುಂಬ ಡಿಪೆಂಡೆನ್ಸಿ ಬಂದುಬಿಟ್ರೆ, ಹೆಂಡತಿಗೆ ಗಂಡನ ಮೇಲೋ ಅಥವಾ ಗಂಡನಿಗೆ ಹೆಂಡತಿ ಮೇಲೋ ಅಥವಾ ತಾಯಿಗೆ ಮಗನ ಮೇಲೋ ಅಥವಾ ಬಾಯ್ ಫ್ರೆಂಡ್ ಮೇಲೋ ಗರ್ಲ್ ಫ್ರೆಂಡ್ ಮೇಲೋ ಕ್ಲಿಂಗಿಂಗ್ ಅಂತೀವಿ. ಅಂದರೆ ನೀವು ತುಂಬ ಅವ್ರ ಮೇಲೆ ಹುಕ್ ಆಗುವ ಅಥವಾ ಡಿಪೆಂಡ್ ಆಗುವ ಟೆಂಡೆನ್ಸಿ ಬಂದರೆ ಮತ್ತೆ ಅವರಿಂದನೇ ನೋವು ಅನುಭವಿಸುವಂಥ ಟೆಂಡೆನ್ಸಿ. ಅಂದರೆ ತುಂಬ ಒಬ್ಸೆಸಿವ್ ಆಗಿ, ಪೊಸೆಸಿವ್ ಆಗಿ, ನೀನು ಯಾರ ಹತ್ರ ಮಾತಾಡ್ತಾ ಇದ್ದೆ, ಹೊರಗಡೆ ಎಲ್ಲಿ ನಿಂತಿದೆ, ಯಾರಿಗೆ ಮೆಸೇಜ್ ಮಾಡಿದ್ಯಾ, ನೀನು ಯಾಕೆ ನನಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ, ನೀನು ನನ್ನ ವಿಚಾರಿಸ್ಕೊಳ್ಳೇ ಇಲ್ಲ, ಊಟ ಮಾಡಿದ್ಯಾ ಅಂತ ಕೇಳಲೇ ಇಲ್ಲ, ನಿನ್ನ ಜೊತೆಲಿದ್ರೇ ನಂಗೆ ಧೈರ್ಯ ಇರೋದು ಅಂತ ವಿಪರೀತ ಡಿಪೆಂಡ್ ಆಗಿ ಅವರೊಂಚೂರು ಅವ್ರ ಬಿಹೇವಿಯರಲ್ಲಿ ಏರುಪೇರು ತೋರಿಸಿದ್ರು ಅಥವಾ ಬದಲಾವಣೆ ತೋರಿಸಿದ್ರೂ ವಿಪರೀತ ಶಾಕಿಗೆ, ಮಾನಸಿಕ ಒತ್ತಡಕ್ಕೆ ಒಳಗಾಗೋ ರೀತಿ ಡಿಸ್ಟರ್ಬ್ಡ್ ಆಗಿಬಿಡೋದು. ಅಥವಾ ಅವರು ನಮ್ಮ ನಂಬಿಕೆ ಪ್ರಕಾರ ನಡ್ಕೊಳ್ಳಿಲ್ಲ, ಅವ್ರು ನನಗೆ ರೆಸಿಪ್ರೊಕೇಟ್ ಮಾಡಲಿಲ್ಲ ಅಂತ ಮತ್ತೆ ಅವರಿಂದಾನೇ, ಅಂದರೆ ಅವರು ಬೇಕು ಅಂತ ಮಾಡ್ತಾರೋ ಅಲ್ವೋ ಅದು ಸೆಕೆಂಡ್ರಿ, ಬಟ್ ನಮ್ಮ ಡಿಪೆಂಡೆನ್ಸಿಯಿಂದನೇ ತುಂಬ ನೋವನ್ನು ಅವ್ರ ಕಡೆಯಿಂದನೇ ಅನುಭವಿಸೋ ಥರದ್ದು ಒಂದು ಟೆಂಡೆನ್ಸಿ ಆಗಿರಬಹುದು. ಅಥವಾ ತುಂಬ ಕಾಮನ್ ಇಶ್ಯೂ ಇನ್ನೊಂದು ಇದೆ, ಲೋ ಸೆಲ್ಫ್ ಎಸ್ಟೀಮ್. ನಮ್ಮ ಆತ್ಮವಿಶ್ವಾಸನೇ ಕಮ್ಮಿ ಆಗೋದ್ರೆ ಅದರಿಂದ ಆ ಕೇಳೋಕ್ಕೆ ಪದ ತುಂಬ ಕಾಮನ್ಲಿ ಯೂಸ್ ಟರ್ಮ್ ಆದರೂ ವಿಪರೀತವಾದ ಬೇರೆ ಬೇರೆ ಸಮಸ್ಯೆಗಳು ಅದರಿಂದ ಬರುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ತನ್ನ ಬಗ್ಗೆ ಇರೋ ತನ್ನ ಆತ್ಮವಿಶ್ವಾಸನೇ ಕಮ್ಮಿ ಆದರೆ ಒಂದು ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಗಲಿ, ಜನ ಹತ್ರ ಮಾತಾಡೋಕ್ಕೆ, ತನ್ನ ಭಾವನೆಯನ್ನು ವ್ಯಕ್ತಪಡಿಸೋಕ್ಕೆ ಅಥವಾ ತನ್ನ ಬಗ್ಗೆ ಸ್ವಯಂ ಪ್ರೀತಿಯನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ವಿಪರೀತವಾದ ಆಘಾತ ಅವರಿಗೆ ಆಗ್ತಾ ಬರುತ್ತೆ. ಸೊ ಸೆಲ್ಫ್ ಎಸ್ಟೀಮ್ಗೆ ಸಂಬಂಧಪಟ್ಟಿರುವಂಥ ಇಶ್ಯೂ ಆಗಿರಬಹುದು. ಅಥವಾ ಈ ಥರದ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ತುಂಬ ರೆಮಿಡೀಸ್ನ ಟ್ರೈ ಮಾಡಿರೋದು, ಬೇರೆ ಬೇರೆ ಥರದ ರೆಮಿಡಿಗಳನ್ನು ಟ್ರೈ ಮಾಡೋದು, ಇದಾಗಲಿಲ್ಲ ಅಂತ ಅದನ್ನು ಸರಿಯಾಗಿ ಫಾಲೋ ಮಾಡೋಕ್ಕಾಗದೆ ಇನ್ನೊಂದು, ಅದರಿಂದ ರೆಮಿಡಿ ಸಿಗಲಿಲ್ಲ ಮತ್ತೊಂದು, ಇದರಿಂದ ಮೋಸ ಹೋದೆ ಇನ್ನೊಂದು. ಸೊ ಇನ್ಫ್ಯಾಕ್ಟ್ ತುಂಬ ಜನ ನನ್ನ ಹತ್ರ ಬರೋ ಸಾಕಷ್ಟು ಬೇರೆ ರೆಮಿಡಿಗಳನ್ನು ಆಲ್ರೆಡಿ ಟ್ರೈ ಮಾಡಿಬಿಟ್ಟಿರ್ತಾರೆ. ಮತ್ತು ಅವರಿಗೊಂದು ಸಾಕಪ್ಪ ಅಂತ ಅವರ್ಷನ್ ಬಂದುಬಿಟ್ಟಿರುತ್ತೆ, ಬೇಡವೇ ಬೇಡ, ನನಗೆ ಪರಿಹಾರನೇ ಸಿಗಲ್ವೇನೋ, ಎಲ್ಲ ಇಷ್ಟೇನೇನೋ ಅಂತ. ಸೊ ತುಂಬ ರೆಮಿಡಿಗಳನ್ನ ಟ್ರೈ ಮಾಡಿ ಆ ಕನ್ಫ್ಯೂಷನ್ಲಿ ಸಿಕ್ಕಾಕೊಂಡಿರೋದು ಕೂಡ ಒಂದು ವಿಚಿತ್ರವಾದ ಸಮಸ್ಯೆ ಆಗಿ, ಅಥವಾ ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲದೆ ನಾನು ಚೆನ್ನಾಗೇ ಆಗಲ್ವೇನೋ ಅನ್ನೋ ಥರ ನೆಗೆಟಿವ್ ಥಾಟ್ಸ್ ಬಂದುಬಿಟ್ಟಿರತ್ತೆ. ಸೊ ಈ ರೀತಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿದೆ. ದ ಲಿಸ್ಟ್ ಇಸ್ ವೆರಿ ಬಿಗ್. ಬಟ್ ಕೆಲವೊಂದು ಪ್ರಮುಖ ವಿಚಾರಗಳು, ಸಾಕಷ್ಟು ಕಾಮನ್ ಆಗಿ ನೋಡಿರುವಂಥ, ನನ್ನ ಕ್ಲೈಂಟ್ಸ್ಗಳಲ್ಲಿ ನೋಡಿರುವಂಥ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಒಂದು ಸೆಂಟೆನ್ಸ್ ಹೇಳಿದ್ದೆ, ಎನಿಥಿಂಗ್ ದಟ್ ವಿ ಡೂ ಎನ್ ಎಕ್ಸ್ಪೀರಿಯನ್ಸ್ ಇಸ್ ಕನೆಕ್ಟೆಡ್ ವಿತ್ ಎವ್ರಿಥಿಂಗ್ ದಟ್ ವಿ ಡೂ ಎನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಾವು ಏನೇನು ಮಾಡ್ತೀವಿ ಚಿಕ್ಕದು, ಅದು ಎಲ್ಲದರ ಜೊತೆಯಲ್ಲೂ, ನಮ್ಮ ಜೀವನದಲ್ಲಿರೋ ಎಲ್ಲ ಅನುಭವದ ಜೊತೆನೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟ್ ಆಗೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಥರದ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಏನಿರ್ಬೋದು ಪರಿಹಾರ? ಮೊದಲೆಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಎವಾಲ್ವ್ಡ್ ಆಗಿತ್ತು, ಮೆಚ್ಯೂರ್ಡ್ ಆಗಿತ್ತು, ಸಿಲೆಬಸ್ ಅಥವಾ ಕರಿಕ್ಯುಲಮ್ ಯಾವ ಥರ ಇತ್ತು ಅಂದರೆ, ಆ ಸಿಲೆಬಸ್ಸಲ್ಲೇ ಕೇವಲ ಮ್ಯಾಥ್ಸೋ ಅಥವಾ ಹಿಸ್ಟ್ರಿನೋ, ಸೋಷಿಯಲ್ಲೋ, ಮತ್ತೊಂದೋ, ಬಯಾಲಜಿನೋ, ಅಫ್ಕೋರ್ಸ್ ಅದೆಲ್ಲ ಇಂಪಾರ್ಟೆಂಟ್, ಬಟ್ ಅದ್ರ ಜೊತೆಯಲ್ಲಿ ಆಧ್ಯಾತ್ಮನೂ ಒಂದು ಸಬ್ಜೆಕ್ಟ್ ಆಗಿತ್ತು. ಅಂದರೆ ಉದಾಹರಣೆಗೆ ನಮ್ಮ ಭಗವದ್ಗೀತೆಯಲ್ಲೇ ನೋಡಿ, ನಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ, ನಮ್ಮ ನೆಗೆಟಿವಿಟಿಯನ್ನು ಬಿಡೋಕ್ಕೆ, ನೆಗೆಟಿವ್ ಮೈಂಡ್ಸೆಟ್ ರಿಲೀಸ್ ಮಾಡೋಕ್ಕೆ, ದೇಹನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ದೇಹ ಮನಸ್ಸಿಗೆ ಇರೋ ಸಂಬಂಧದ ಬಗ್ಗೆ ಎಲ್ಲ ರೀತಿಯಲ್ಲೂ ತಿಳುವಳಿಕೆ ಇದೆ. ಸೊ ಒಬ್ಬ ಮನುಷ್ಯ ಕೇವಲ ಒಂದಷ್ಟು ಮಾರ್ಕ್ಸನ್ನು ತೊಗೊಂಡ ತಕ್ಷಣ ನನಗೆಲ್ಲ ಸಿಕ್ಬಿಡ್ತು, ಗೊತ್ತಾಗ್ಬಿಡ್ತು, ಬಟ್ ಲೈಫಲ್ಲಿ ದೊಡ್ಡ ಫೇಲ್ಯೂರ್ ಆದೆ ಅನ್ನೋದು ಅಷ್ಟೇ ಅಲ್ಲ, ಲೈಫನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ಪಾಠನೂ ಅದರಲ್ಲೇ ಇರ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ಬೇರೆದೆಲ್ಲ ಹೇಳ್ಕೊಡ್ತೀವಿ, ಫಾರ್ಮುಲಾ, ಕೆಮಿಕಲ್ ರಿಯಾಕ್ಷನ್ಸ್, ಅದು ಇದು, ಲಾಜಿಕಲಿ ಎಸ್, ಬಟ್ ದೆನ್ ಬೇಸಿಕ್ ಟು ಬೇಸಿಕ್ ಎಷ್ಟೋ ಸತಿ ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟಿರೋ ವಿಚಾರಗಳೇ ಎಷ್ಟೊಂದು ನಮಗೆ ಗೊತ್ತೇ ಇರೋಲ್ಲ. ಅದು ಹಂಬಲ್ ಆಗಿರೋದಾಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿರೋದಾಗಿರ್ಬೋದು, ಭಾವನೆ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದಾಗಿರ್ಬೋದು ಇತ್ಯಾದಿ. ಸೊ ಈ ಸಿಸ್ಟಮ್ಮಿಂದ ನಾವು ಏನೂ ಲಾಭ ಪಡೆಯೋಕ್ಕಾಗ್ತಾ ಇಲ್ಲ ಅಂದಾಗ ನಾವೇ ನಮ್ಮಲ್ಲಿರೋ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು, ಹೆಚ್ಚಿಗೆ ಮಾಡಿಕೊಂಡು, ನಾವು ಈ ಥರದ ಮೇಲೆ ಹೇಳಿದಂತಹ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಅಥವಾ ಬೇರೆ ಬೇರೆ ಥರದ ವಿಭಿನ್ನವಾದ ವಿಚಿತ್ರವಾದ ಸಮಸ್ಯೆಗಳಿದ್ರೆ ಹೊರಗಡೆ ಬರೋ ಪ್ರಯತ್ನವನ್ನು ಮಾಡಬೇಕು. ಅಂದರೆ ನಮ್ಮ ಫಿಸಿಕಲ್ ದೇಹಕ್ಕೆ ಇರುವ ಸಮಸ್ಯೆ ಅಟ್ ಎ ಡೀಪರ್ ಲೆವೆಲ್, ಒಂದು ಕಾಸ್ಮಿಕ್ ಲೆವೆಲಲ್ಲಿ ಆಧ್ಯಾತ್ಮಿಕವಾಗಿ ಯಾವುದೋ ಒಳ ಅರ್ಥವನ್ನು ಹೊಂದಿದೆ. ನಮ್ಮ ಒಳಗಡೆ ಇರೋ ಯಾವುದೋ ಒಂದು ಕಾಯಿಲೆ ಸುಮ್ಮನೆ ತಾನಾಗೆ ದೇಹದಿಂದ ಬಂದಿರೋದಲ್ಲ,
ಆಧ್ಯಾತ್ಮಿಕವಾಗಿ ಅದಕ್ಕೊಂದು ಒಳ ಅರ್ಥ ಇದೆ ಅನ್ನೋದಾಗಿರಲಿ, ಅಥವಾ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಲಾಜಿಕ್ ನಮಗೆಲ್ಲ ಗೊತ್ತು ಅಂತ ಏನು ಅನ್ಕೊಂಡ್ಬಿಡ್ತೀವಿ, ಅದು ತುಂಬ ಸಂಕ್ಷಿಪ್ತವಾದದ್ದು, ಸೀಮಿತವಾದದ್ದು. ಅದಕ್ಕಿಂತ ಮೀರಿರೋ ಒಂದು ಕಾಸ್ಮಿಕ್ ಇಂಟೆಲಿಜೆನ್ಸ್, ಹೈಯರ್ ಇಂಟೆಲಿಜೆನ್ಸ್ ಏನಿದೆ, ಆ ಆಧ್ಯಾತ್ಮಿಕ ಜ್ಞಾನದ ಜೊತೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋವಂಥದ್ದು ಒಂದು ವಿದ್ಯೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯವನ್ನು ನಮ್ಮ ಮೆದುಳಿಗೆ ಅಥವಾ ನಮ್ಮ ಮನಸ್ಸಿಗೆ ಬೆಸುಗೆ ಮಾಡುವಂತಹ, ಜಾಯಿನ್ ಮಾಡುವಂತಹ ಒಂದು ಸುಂದರವಾದ ವಿದ್ಯೆಯನ್ನು ಅಥವಾ ಪದ್ಧತಿಯನ್ನು, ಅಟ್ಲೀಸ್ಟ್ ಕೆಲವು ಆಚರಣೆಗಳನ್ನಾದರೂ ನಾವು ಅಳವಡಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಪರಿಹಾರಗಳಿವೆ, ಅದನ್ನು ನಾವು ಅಳವಡಿಸ್ಕೊಂಡು ಮಾಡ್ಬೋದು. ಇವತ್ತು ಅದರಲ್ಲಿ ಒಂದು ಸೂಕ್ತವಾದ ಸುಲಭವಾದ ಸಲಹೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿರುವ ಪಂಚಮಹಾಭೂತಗಳ ಸಮತೋಲನ. ಭೂತ ಅಂದ ತಕ್ಷಣ ಭೂತ, ಪೀಡೆ, ಪಿಚಾಚಿ ಅಂದ್ಕೊಳ್ತೀವಿ, ತುಂಬ ಜನಕ್ಕೆ ಗೊತ್ತಿದೆ, ಜಸ್ಟ್ ಜೋಕ್ ಮಾಡ್ತಾ ಇದ್ದೀನಿ. ನಮ್ಮ ಭೂಮಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಈ ರೀತಿ ಸುಂದರವಾದ ಪಂಚಮಹಾಭೂತಗಳ ಸಮತೋಲನದಿಂದ, ನಿಯಂತ್ರಣದಿಂದ ಸಾಕಷ್ಟು ರೀತಿಯ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನು, ಬದಲಾವಣೆಯನ್ನು ನಾವೆಲ್ಲರೂ ಮಾಡ್ಕೊಳ್ಬೋದು. ಸೊ ಪಂಚಭೂತ ಅಂದ ತಕ್ಷಣ ತುಂಬ ಜನಕ್ಕೆ ಒಂದು ಆಯುರ್ವೇದಿಕ್ ಟರ್ಮ್ಸಲ್ಲಿ ತುಂಬ ಜನ ಕೇಳಿರ್ತಾರೆ. ಅದರ ಏರುಪೇರಾದರೆ ದಪ್ಪ ಆಗ್ಬೋದೇನೋ, ಸಣ್ಣ ಆಗಬಹುದೇನೋ, ಹೀಟ್ ಜಾಸ್ತಿ ಆಗ್ಬೋದೇನೋ, ಕೋಲ್ಡ್ ಜಾಸ್ತಿ ಆಗ್ಬೋದೇನೋ ಇತ್ಯಾದಿ. ಬಟ್ ಇವತ್ತು ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಯಾಕಂದರೆ ಒಂದು ತತ್ವ ನಮ್ಮಲ್ಲಿ ಕೇವಲ ದೈಹಿಕವಾಗಿ ಕೆಲವು ಕ್ರಿಯೆಗಳನ್ನು ಮಾತ್ರ ಅಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗೂ ಕೂಡ ಅದು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ಅಥವಾ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ಅದನ್ನು ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಹೋಗೋದ್ರ ಕಡೆ ಉಪಯೋಗಿಸ್ಕೋಬೋದು ಅನ್ನೋದನ್ನು ಗಮನಿಸೋಣ. ಉದಾಹರಣೆಗೆ ಭೂಮಿ ತತ್ವದಲ್ಲಿ ಏನಾದರೂ ಏರುಪೇರಾದರೆ, ವಿಪರೀತವಾಗಿ ಡಲ್ ಆಗಿರೋದು ಅಥವಾ ಮಾನಸಿಕವಾಗಿ ಒಂದು ರೀತಿ ಏನೋ ಕಿರಿಕಿರಿ, ಅಸಮಾಧಾನ, ಚಡಪಟಿಕೆ, ರೆಸ್ಟ್ಲೆಸ್ನೆಸ್ ಅಂತೀವಿ, ಅಥವಾ ಜೀವನದ ಬಗ್ಗೆನೇ ಜಿಗುಪ್ಸೆ ಬಂದ್ಬಿಡೋದು, ಬದುಕೋದೇ ಬೇಡ, ಸತ್ತೋಗೋಣ ಅನ್ಸೋದು, ಈ ಥರದ ಸಮಸ್ಯೆಗಳಾಗೋ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಬೇರೆ ಬೇರೆ ತತ್ವದಿಂದ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ಒಬ್ಬ ವ್ಯಕ್ತಿ ಅನುಭವಿಸುವಂಥ ಸಾಧ್ಯತೆಗಳಿದೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಲೈಫ್ ಸ್ಟೈಲಲ್ಲೇ ಮೊದಲು ಎಷ್ಟು ಚೆನ್ನಾಗಿ ಅದು ಅಡಾಪ್ಟ್ ಆಗಿಬಿಟ್ಟಿತ್ತು ಅಥವಾ ಅದು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇತ್ತು ಅಂದರೆ, ನಾವು ಅದಕ್ಕೆ ಅಂತ ನಿರ್ದಿಷ್ಟವಾಗಿ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ, ನಮ್ಮ ಪದ್ಧತಿಗಳಲ್ಲಿ, ಆಚರಣೆಗಳಲ್ಲೇ ಅದು ಇನ್ಕ್ಲೂಡ್ ಆಗಿತ್ತು. ಆದರೆ ಈಗ ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ನು ಸರಿಯಾಗಿ ಸಿಗ್ತಾ ಇಲ್ಲ, ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಬೇಕಾಗುವಂತಹ ಮಾರ್ಗದರ್ಶನಗಳು ಇಲ್ಲ. ಇನ್ಫ್ಯಾಕ್ಟ್ ಆ ಒಂದು ಈ ಬ್ಯಾಲೆನ್ಸಲ್ಲಿ ಇರೋಕ್ಕೆ ಸಹಾಯ ಮಾಡೋ ದೇಹಕ್ಕೂ ಕೂಡ ಕಿರಿಕಿರಿ ಕೊಡುವಂತಹ ಏರುಪೇರುಗಳು, ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ ನಾವು ಯೂಸ್ ಮಾಡೋ ಮೊಬೈಲ್ ಫೋನ್ ಇರ್ಬೋದು, ಅಥವಾ ಯಾವುದೆಲ್ಲ ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ಸ್ ನಾವು ಯೂಸ್ ಮಾಡ್ತೀವಿ, ಆ ರೇಡಿಯೇಷನ್ಸಿಂದನೇ ನಮ್ಮಲ್ಲಿ 5 ಎಲಿಮೆಂಟ್ಸ್ ಏರುಪೇರಾಗೋ ಥರ. ಮಿಕ್ಸ್ಡ್ ಇಮೋಷನ್ಸ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನಾವು ಯಾವಾಗ ಯಾದರೂ ಗಾಡಿ ಓಡಿಸ್ಕೊಂಡು ಕಾರಲ್ಲೋ ಎಲ್ಲಾದರೂ ಹೋಗಬೇಕಾದ್ರೆ ಡ್ರೈವ್ ಮಾಡ್ತಾ ಇರ್ತೀವಿ, ಒಂದು ಕಡೆ ಫೋನ್ ಕೇಳಿಸ್ಕೊಳ್ತಾ ಇರ್ತೀವಿ, ಇನ್ನೊಂದು ಕಡೆ ರೇಡಿಯೋ ಕೇಳಿಸ್ಕೊಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರಾದರೂ ಲೈವ್ ಕಾಮೆಂಟ್ರಿ ಪಾಸ್ ಮಾಡ್ತಾ ಇದ್ರೆ ನಮ್ಮ ಜೊತೆಲಿ ಕೂತಿರೋ ಅವ್ರದ್ದು ಕೇಳಿಸ್ಕೊಂಡು ಸುತ್ತ ಗಾಡಿ ಎಲ್ಲೆಲ್ಲಿ ಬರ್ತಾ ಇದೆ, ಸಿಗ್ನಲ್ ಬಿತ್ತಾ ಎಲ್ಲ ನೋಡ್ತಿರ್ತೀವಿ. ಅಯ್ಯೋ ನಾನು ಮಾಸ್ಕ್ ಹಾಕಿಲ್ಲ, ಟ್ರಾಫಿಕ್ ಪೊಲೀಸ್ ನೋಡ್ತಿದ್ದಾರಾ, ಎಲ್ಲ ಓಡ್ತಾ ಇರುತ್ತೆ ಒಂದೇ ಸಾರಿ. ಅಥವಾ ರಾತ್ರಿ ಮಲ್ಕೊಳ್ಬೇಕಾದ್ರೂ SMS ಬಂತಾ, ಏನೋ ಟಿಕ್ ಅಂತೂ ಅದು ಏನೋ ಇಮೇಲ್ ಬಂದಿರಬಹುದಾ, ಅಥವಾ ಯಾರೋ ಬೆಲ್ ಹೊಡಿತಿದ್ದಾರೆ, ಏನಾಗ್ತಾ ಇದೆ, ಎಲ್ಲ ಎವ್ರಿಥಿಂಗ್ ಇಸ್ ಜಸ್ಟ್ ರನ್ನಿಂಗ್ ಇಟ್ ಒನ್ ಟೈಮ್. ಸೊ ಇದು ಈ ಮಿಕ್ಸ್ಡ್ ಇಮೋಷನ್ಸ್ ಕೂಡ ನಮ್ಮಲ್ಲಿ ಈ ಒಂದು ಎಲಿಮೆಂಟ್ಸಿನ ನ್ಯಾಚುರಲ್ ಎನರ್ಜಿ ಅಥವಾ ಗ್ರೇಸ್ ಏನಿದೆ ಅದನ್ನು ಹಾಳು ಮಾಡುತ್ತೆ. ಈ ಥರ ಎಷ್ಟೋ ಸಾರಿ ನಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ಸಹಜವಾಗಿ ನಾವು ನಮ್ಮ ಫ್ಯಾಮ್ಲಿಲಿರೋ ಆ ಪಾಸಿಟಿವ್ ವೈಬ್ಸಿಂದ, ರಿಲೇಷನ್ಶಿಪ್ಪಿಂದ, ಅಥವಾ ನಾವು ಇರುವ ಕಾಮನ್ ಸರ್ಕಲ್ ಆಫ್ ಫ್ರೆಂಡ್ಸ್ ಅಥವಾ ರಿಲೇಷನಿಂದ ನಮಗೆ ಸ್ಟ್ರೆಂತ್ ಡೆವಲಪ್ ಆಗಬೇಕು. ಬಟ್ ನಮಗೆ ಗೊತ್ತಿದೆ ಇರೋ ಇನ್ಸೆಕ್ಯೂರಿಟಿ, ಕೋಪ ಅಥವಾ ಕಂಪ್ಯಾಟಬಿಲಿಟಿ ಇಶ್ಯೂಸು, ಜಲಸಿ, ಕಾಂಪಿಟೇಷನ್ನು, ಈಗೋಯಿಂದ ಆ ಸುತ್ತಮುತ್ತ ಇರೋ ವೈಬ್ಸೇ ನಮಗೆ ಸಮಸ್ಯೆ ಕೊಡೋ ಥರ ಲೆವೆಲ್ಲಿಗೆ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ಅದಾಗಿರಬಹುದು. ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ರ್ಯಾಟ್ ರೇಸ್ ಥರ ಓಡ್ತಾ ಇದ್ದು ನಮ್ಮದು ಗೋಲ್ ಒಂದೇ, ಅಂದರೆ ಮೆಟೀರಿಯಲಿಸ್ಟಿಕ್ ಗೋಲ್ ಒಂದೇ ಅಲ್ಟಿಮೇಟ್ ಅಂತ ಅಂದ್ಕೊಂಡು ಅದೊಂದು ಸಿಕ್ಬಿಟ್ರೆ, ಅಂದರೆ ನಾನು ಡಾಕ್ಟರ್ ಆಗಿಬಿಟ್ರೆ ಅಲ್ಟಿಮೇಟ್ ಆಗೋಯ್ತು, ಇಂಜಿನಿಯರ್ ಆದರೆ ಅದೇ ಅಲ್ಟಿಮೇಟ್ ಆಗೋಯ್ತು, ಅಥವಾ ನಾನು ಇನ್ನೊಂದೇನೋ ಆಗಬೇಕು ಅಂತಿದ್ರೆ ಅಷ್ಟಿಗೆ ಮುಗೀತು, ಅದು ಒಂದೇ ಬೇಕು, ಅಥವಾ ಅದು ಸಿಗಲಿಲ್ಲ ಅಂದರೆ ಜೀವನನೇ ಮುಗಿದೋಯ್ತು ಅಂತ ತುಂಬ ನ್ಯಾರೋ ಮೈಂಡೆಡ್ ಅಪ್ರೋಚ್ ಇರೋದ್ರಿಂದ, ಅಥವಾ ಅದು ಬಿಟ್ಟು ಬೇರೆ ಸಿಕ್ಕಿದಾಗ ಲೈಫೇ ಮುಗಿದೋಯ್ತು ಅನ್ನೋ ಥರದ್ದು ಒಂದು ಅಪ್ರೋಚ್ ಇರಬೇಕಾದ್ರೆ ಆ ಗೋಲ್ ಬಗ್ಗೆ ಇರೋ ಸ್ಟ್ರೆಸ್ಸು, ಆ್ಯಂಗ್ಸೈಟಿನೇ ತುಂಬ ದೊಡ್ಡ ಪ್ರಮಾಣದಲ್ಲಿ ಎನರ್ಜಿ ಇಂಬ್ಯಾಲೆನ್ಸಸ್ನ ಕ್ರಿಯೇಟ್ ಮಾಡೋದನ್ನು ಸಾಕಷ್ಟು ಕೇಸಸಲ್ಲಿ ಗಮನಿಸಿರ್ತೀವಿ. ಇನ್ಫ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅಂದರೆ ಈ ಪಂಚಭೂತಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ದೇಹ ರಚನೆ ಆಗಿರೋದೇ ಅದರ ಸಹಾಯದಿಂದ ಅಂತ ಹೇಳಿದ್ರು, ಅಯ್ಯೋ ನಮಗೆ ಟೈಮ್ ಇಲ್ಲ ಹೇಗೆ ಮಾಡೋದು ಅಂತ ಟೆನ್ಷನ್ ಆಗೋಗುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅತ್ಯಂತ ಸುಲಭವಾಗಿ ನಿಮ್ಮ ದಿನಚರಿಯಲ್ಲೇ ಇದನ್ನು ನಿಯಂತ್ರಣ ಮಾಡ್ಕೊಳ್ಳುವಂಥ ಅಥವಾ ಅದ್ರ ಬಗ್ಗೆ ಜಾಗೃತ ವಹಿಸಿ ಅದನ್ನು ವೃದ್ಧಿ ಮಾಡ್ಕೊಳ್ಳುವಂಥ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀನಿ. ಇನ್ಫ್ಯಾಕ್ಟ್ ನಾವು ಪ್ರತಿನಿತ್ಯ
ಗಿಡ ಮರಗಳ ಜೊತೆ ಸಮಯ ಸ್ಪೆಂಡ್ ಮಾಡೋದು ಅತ್ಯಂತ ಮುಖ್ಯವಾದ ವಿಚಾರ. ಎಷ್ಟೋ ಜನ ಕೆಲವು ಎಕ್ಸ್ಕ್ಯೂಸ್ ಕೊಡ್ತಾರೆ, ಅಯ್ಯೋ ನಮ್ಮ ಹತ್ರ ಜಾಗ ಇಲ್ಲ ಇತ್ಯಾದಿ ಅಂತ. ಅಟ್ಲೀಸ್ಟ್ ಒಂದು 2 ಪಾಟ್ ಹಾಕೋ ಅಷ್ಟಾದರೂ ನಮಗೆ ಸೌಲಭ್ಯಗಳು ಡೆಫಿನೆಟ್ಲಿ ಭಗವಂತ ಕೃಪೆ ತೋರಿಸಿರ್ತಾರೆ. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಅದು ಅನುಕೂಲ ಇಲ್ಲ ಅಂದರೆ ಅಟ್ಲೀಸ್ಟ್ ಪಾರ್ಕಲ್ಲಿ ಹೋಗಿ 1-2 ಗಿಡ ನೆಡಿ, ಅಥವಾ ಇರೋ ಆ ಗಿಡಗಳ ಜೊತೆಯಲ್ಲೇ ನೀವು ಒಂದು ಕನೆಕ್ಟನ್ನು, ಒಂದು ವೈಬ್ಸನ್ನು, ಪಾಸಿಟಿವ್ ವೈಬ್ಸನ್ನು ನೀವು ಕನೆಕ್ಟ್ ಮಾಡ್ಕೋಬಹುದು ಅಂತ. ಸೊ ಸಾಧ್ಯ ಆದಷ್ಟು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಪ್ರೀತಿಯಿಂದ ನೀರು ಹಾಕೋದು, ಅದ್ರ ಹತ್ರ ಮಾತಾಡೋದು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನಾನೊಂದು ವಿಡಿಯೋ ಮಾಡಿದೆ, ಮರಗಳನ್ನು ಅಪ್ಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅಂತ. ಆದರೆ ಮನುಷ್ಯ ಬುದ್ಧಿ ಎಷ್ಟೆಲ್ಲ ಕಿರಿಕಿರಿ ಕೊಡ್ತಾರೆ ಕೆಲವರು ಗಿಡಗಳಿಗೆ, ಅದಕ್ಕೆ ಆ್ಯಡ್ ಮಾಡಬೇಕು ಅಂತ ಅದ್ರ ಮೇಲೆ ಪಿನ್ ಹೊಡೆಯೋದಾಗಿರಬಹುದು, ನನ್ನ ಮನೆ ಸುಂದರವಾಗಿ ಕಾಣಿಸ್ತಾ ಇಲ್ಲ ಅಂತ ಎದುರುಗಡೆ ಇರೋ ಮರನೇ ಕತ್ತರಿಸ್ಬಿಡೋದು, ನಮ್ಮ ಕಾಂಪೌಂಡ್ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅದನ್ನು ಕತ್ತರಿಸಿ ತುಂಬ ಕರುಣೆನೇ ಇಲ್ಲದೆ ಅದಕ್ಕೆ ತೊಂದರೆ ಕೊಡೋದು, ಅಥವಾ ಅದರಿಂದ ಏನೋ ಸಮಸ್ಯೆ ಇದೆ ಅಂತ ಎಷ್ಟೋ ಜನ ಅದಕ್ಕೆ ಆ್ಯಸಿಡ್ ಎಲ್ಲ ಸ್ಪ್ರೇ ಮಾಡ್ತಾರೆ. ಅದಕ್ಕೆ ನೋವಾಗ್ತಾ ಇದೆ ಅನ್ನೋ ಅಷ್ಟೂ ಕನಿಕರನೂ ಇಲ್ಲದೆ, ಅದು ಒಂದು ಜೀವ ಅನ್ನೋ ಒಂದು ಬೇಸಿಕ್ ಕರುಣೆನೂ ಇಲ್ಲದೆ ಈ ಥರ ತುಂಬ ಮಾಡ್ತಾರೆ. ಆದರೆ ನೀವು ನಿಮ್ಮಲ್ಲಿ ಆ ಸಮತೋಲನ ಬೇಕು ಅಂತಾದರೆ ಪ್ರೀತಿಯಿಂದ ಅದ್ರ ಜೊತೆ ಕನೆಕ್ಟ್ ಆಗೋದು, ಪ್ರೀತಿಯಿಂದ ಮಾತಾಡಿಸೋದು, ಅದ್ರ ಜೊತೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದ್ರೆ ಅದು ಯಾವ ರೀತಿ ಸುಂದರವಾಗಿ ನಿಮ್ಮ ಭೂಮಿ ತತ್ವವನ್ನು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು. ಸೊ ಅದಕ್ಕೆ ಶುಶ್ರೂಷೆ, ಪ್ರೀತಿ ಮಾಡೋದ್ರ ಜೊತೆಯಲ್ಲಿ ಒಂದು ಸಣ್ಣ ಸ್ಟೇಟ್ಮೆಂಟ್ನ ನೀವು ಮೈಂಡಲ್ಲಿ ಅಂದ್ಕೊಳ್ಬಹುದು. ನಾನು ಭೂಮಿ ತತ್ವದ ಜೊತೆ ಸಮತೋಲನದಲ್ಲಿದ್ದು, ಭೂಮಿ ತತ್ವ ನನ್ನ ಜೊತೆ ಸಮತೋಲನದಲ್ಲಿದೆ, ನಾನು ಭೂಮಿ ತತ್ವದ ಜೊತೆ ಒಂದಾಗಿ, ಭೂಮಿ ತತ್ವ ನನ್ನ ಜೊತೆ ಒಂದಾಗ್ತಾ ಇದೆ ಅಂತ ಅಂದ್ಕೊಳ್ಳೋದು. ಇದನ್ನು ನೀವು ಬರೀ ಕಾಲಲ್ಲಿ ನೆಲದ ಮೇಲೆ ನಡಿಬೇಕಾದ್ರೂ ಮಾಡಬಹುದು, ಅಥವಾ ಹುಲ್ಲಿನ ಮೇಲೆ ನಡಿದಾಡ್ತಾನೂ ಮಾಡಬಹುದು. ಇನ್ನು ಎಲ್ಲರೂ ಸ್ನಾನ ಮಾಡ್ತೀರಾ, ಅಥವಾ ಮಳೆಯಲ್ಲಿ ನೆನೆಯುವಂಥ, ಹರಿಯೋ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥ, ಅಟ್ಲೀಸ್ಟ್ ನೀರಾದರೂ ಕುಡಿತೀವಿ. ಆವಾಗ ಸ್ವಲ್ಪ ಗಮನ ವಹಿಸಿ ಆ ಜಲತತ್ವಕ್ಕೆ ಧನ್ಯವಾದವನ್ನು ಹೇಳ್ತಾ, ನಾನು ಜಲತತ್ವದ ಜೊತೆ ಒಂದಾಗಿ, ಜಲತತ್ವ ನನ್ನ ಜೊತೆ ಒಂದಾಗ್ತಾ ಇದೆ, ನಾನು ಜಲತತ್ವದ ಜೊತೆ ಸಮತೋಲನದಲ್ಲಿದ್ದು ಜಲತತ್ವ ನನ್ನ ಜೊತೆ ಸಮತೋಲನದಲ್ಲಿದೆ ಅಂತ ಅಂದ್ಕೊಳ್ಳೋದು, ಕೃತಜ್ಞತೆ ಕೊಡೋದು. ಅದಿಲ್ಲ ಅಂದಿದ್ರೆ ಇಮ್ಯಾಜಿನ್ ನಾವು ಸರ್ವೈವೇ ಆಗೋಕ್ಕಾಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ವಿಷ್ಣುವಿನ ಅವತಾರಗಳಲ್ಲಿ ಮೊದಲನೇದು ನೀರಲ್ಲೇ ಬಂದಿರೋದು, ಅದೇ ನಮ್ಮ ಬೇಸಿಕ್ ರೂಟ್. ಆದ್ದರಿಂದ ನೀರಿಗೆ ಕೃತಜ್ಞತೆ ಕೊಡೋದು ಅತ್ಯಂತ ಮುಖ್ಯವಾದ ವಿಚಾರ. ಈ ರೀತಿ ಒಂದು ಸಿಂಪಲ್ ಕ್ರಿಯೆ, ಅಂದರೆ ದೊಡ್ಡದಾಗಿ ಏನೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇರುತ್ತೆ. ಇನ್ನು ಯಾವುದಾದ್ರೂ ಹೋಮ ಹವನ ಅದರಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ, ನೀವು ಅಗ್ನಿಹೋತ್ರಿ ಅಥವಾ ಮತ್ತೊಂದು ಇನ್ನೊಂದು ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ದೀಪ ಆದರೂ ಹಚ್ತೀವಿ, ಇಲ್ಲ ಅಟ್ಲೀಸ್ಟ್ ನಾವು ಲೈಟ್ ಆದರೂ ಹತ್ತಿಸ್ತೀವಲ್ವ ಸಂಜೆ ಆದರೆ, ಅದು ಕೂಡ ಒಂದು ರೀತಿಯಲ್ಲಿ ಅಗ್ನಿ ತತ್ವವನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಆಗಲೂ ಈ ಸೆಂಟೆನ್ಸ್ನ ಮನಸ್ಸಲ್ಲಿ ಅಂದ್ಕೊಂಡು ಅಗ್ನಿ ತತ್ವದ ವಿಚಾರವಾಗಿ ಕೃತಜ್ಞತೆಯನ್ನು ಸಲ್ಲಿಸೋದು. ಅಗ್ನಿ ಡಿವೈನ್ ವಿಲ್ನ ನಮ್ಮ ಋಗ್ವೇದದ ಪ್ರಕಾರ ಡಿವೈನ್ ವಿಲ್ ರೆಪ್ರೆಸೆಂಟ್ ಮಾಡುತ್ತೆ ಅದು. ಸೊ ಅದು ತುಂಬ ಮುಖ್ಯ ಆಗಿರೋದ್ರಿಂದ ಅದಕ್ಕೂ ಧನ್ಯವಾದವನ್ನು ಹೇಳ್ತಾ ಸಮತೋಲನವನ್ನು ಆ ಸೆಂಟೆನ್ಸ್ ಮೂಲಕ ನಾನು ಆಗಲೇ ಹೇಳಿದಾಗೆ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಉಸಿರಂತೂ ಆಡ್ತೀವಿ ಬಿಡಿ, ಅದಂತೂ ಅತ್ಯಂತ ಸಹಜ. ಬೇರೆದು ಮಾಡ್ತೀವೋ ಇಲ್ಲ, ಅದಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಲ್ಲ. ಅದರಿಂದ ಜಾಗೃತವಾದ ಉಸಿರಾಟ, ಪ್ರಾಣಾಯಾಮ, ಅದು ಅನುಲೋಮ ವಿಲೋಮ, ಕಪಾಲಭಾತಿ ಮತ್ತೊಂದು ಇನ್ನೊಂದು ಮಾಡಬೇಕಾದ್ರೆ ಜಾಗೃತವಾದ ಉಸಿರಾಟವನ್ನು ಸ್ವಲ್ಪ ಹೊತ್ತು ಮಾಡಿ, ಆಗಲೂ ಕೂಡ ನಾನು ವಾಯುತತ್ವದ ಜೊತೆ ಒಂದಾಗಿ, ವಾಯುತತ್ವ ನನ್ನ ಜೊತೆ ಒಂದಾಗಿದೆ, ಮತ್ತು ಇನ್ನೊಂದು ಸೆಂಟೆನ್ಸ್ ಆಗಲೇ ಹೇಳಿದ್ದು ಮಾಡ್ತಾ, ಅದು ಕೂಡ ನಿಮ್ಮ ಜೊತೆ ಆರೋಗ್ಯಕರವಾದ ಸಂಬಂಧವನ್ನು ಹೊಂದುತ್ತಾ ಇದೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೋದಾಗಿರಬಹುದು. ಸುಂದರವಾದ ಮಂತ್ರಗಳು, ಶ್ಲೋಕಗಳನ್ನು ಕೇಳಿದಾಗ, ನಿಮ್ಗೆ ಇಷ್ಟವಾದ ಸಂಗೀತವನ್ನು ಕೇಳಿದಾಗ, ಮಂತ್ರ ಅನ್ನೋದಕ್ಕೂ ಬಹಳ ಆಳವಾದ ಮೀನಿಂಗ್ ಇದೆ. ಇನ್ನೊಮ್ಮೆ ಯಾವತ್ತಾದರೂ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡಿ ವಿಸ್ತಾರವಾಗಿ ಚರ್ಚೆ ಮಾಡ್ತೀನಿ. ಸೊ ವೇದಿಕ್ ಕಲ್ಚರಲ್ಲಿ ಎಷ್ಟು ಸೈಂಟಿಫಿಕ್ಕಾಗಿ ಅದನ್ನು ರಚನೆ ಮಾಡಿದ್ದಾರೆ, ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ನಮ್ಮ ಆ್ಯನ್ಸಿಸ್ಟರ್ಸ್ಗೆ. ಅದರ ಉಚ್ಚಾರಣೆಯಿಂದ ಹಿಡ್ಕೊಂಡು ಅದನ್ನು ಕೇಳಿಸ್ಕೊಳ್ಳೋದ್ರವರೆಗೂ, ಶ್ರವಣದಿಂದ ಅದರ ಉಚ್ಚಾರಣೆವರೆಗೂ ಲಾಭವೇ ಇದೆ. ಆದ್ದರಿಂದ ಆ ಥರ ಆಚರಣೆಯನ್ನು ಮಾಡಬೇಕಾದ್ರೂ ಶಬ್ದತತ್ವದ ಒಂದು ಸಮತೋಲನದ ಬಗ್ಗೆ ಪ್ರಾರ್ಥನೆ ಮಾಡೋದು, ಧನ್ಯವಾದ ಹೇಳೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಧ್ಯಾನ ಮಾಡ್ತಾ ಆಕಾಶ ತತ್ವದ ಜೊತೆ ಕನೆಕ್ಟ್ ಆಗೋದು, ಧನ್ಯವಾದ ಹೇಳೋದು. ನಾನು ಆಗಲೇ ಹೇಳ್ತಾ ಇದ್ದಾಗೆ ಮೈಂಡ್ ಟು ಹಾರ್ಟ್ ರಿಲೇಷನ್ಶಿಪ್ ಅಥವಾ ನಿಮ್ಮ ಬ್ರೈನ್ ಟು ಹಾರ್ಟ್ ರಿಲೇಷನ್ಶಿಪ್ಪನ್ನು ನೀವು ಸಮತೋಲನ ಮಾಡ್ಕೊಳ್ಳುವಂಥ, ಬೆಸುಗೆ ಮಾಡುವಂಥ ಕ್ರಿಯೆಯನ್ನು ಧ್ಯಾನದ ಮೂಲಕ ಮಾಡೋದು, ಅದಕ್ಕೆ ಧನ್ಯವಾದ ಹೇಳೋದು. ಈ ರೀತಿ ಸುಲಭವಾದ ಟಿಪ್ಸನ್ನು ನಾವು ಎಲ್ಲರೂ ದಿನನಿತ್ಯ ಮಾಡ್ಕೊಳ್ಬಹುದು. ಈ ಪಂಚಭೂತ ಅನ್ನೋದು ಕೇವಲ ದೇಹಕ್ಕೆ ಕಾಯಿಲೆ ಬಂದಾಗ ಅಥವಾ ಮನೆ ಕಟ್ಟಬೇಕಾದ್ರೆ ವಾಸ್ತು ವಿಷಯದಲ್ಲಿ ಮಾತ್ರ ಅಲ್ಲ, ನಮ್ಮ ಒಳಗಡೆ ಇರೋದ್ರಿಂದ ಅದನ್ನು ನಾವು ರಿಫ್ಲೆಕ್ಟ್ ಮಾಡಿ ಹೊರಗಡೆ ಬಾಹ್ಯವಾಗಿ ನೋಡ್ತೀವಿ. ಆದ್ದರಿಂದ ಆಧ್ಯಾತ್ಮಿಕವಾಗಿ ಇದನ್ನು ನೋಡೋದು ಅತ್ಯಂತ ಮುಖ್ಯವಾದ ವಿಚಾರ. ಸೊ ಈ ನಿಟ್ಟಿನಲ್ಲಿ ನೀವು ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತಾದರೆ ಆಧ್ಯಾತ್ಮಿಕವಾಗೂ ಕೂಡ ನೀವು ಇದರ ಬಗ್ಗೆ ಸಾಧನೆ ಮಾಡ್ಬೋದು. ಇದು ಕೇವಲ ದೈಹಿಕ, ಮಾನಸಿಕ, ಭಾವನಾತ್ಮಕ ಲಾಭಗಳಿಗೆ ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗೂ ಸಾಕಷ್ಟು ನಮ್ಮನ್ನು ಉನ್ನತಿಗೆ ಕರ್ಕೊಂಡು ಹೋಗುತ್ತೆ. ಸಹಸ್ರಾರು ಜನ ಸಾಧು ಸಂತರು, ಋಷಿಮುನಿಗಳು ಇದರ ನಿಯಂತ್ರಣವನ್ನು ತಗೊಂಡು ಸಮತೋಲನ ಮಾಡಿಕೊಂಡು ಅದನ್ನು
ಗೆದ್ದು ನಿಂತು ಇಚ್ಛಾಮರಣ ಆಗಿರ್ಬೋದು. ನೀವು ಕೇಳಿರ್ತೀರ ಎಷ್ಟೋ ಜನ ನಿಮ್ಮ ಮನೆಯಲ್ಲೇ ಅಜ್ಜಿ ಅಜ್ಜ ಅಥವಾ ಮುತ್ತಜ್ಜದ್ದು ಸ್ಟೋರಿ, ಅವರು ಮೊದಲೇ ಹೇಳಿದ್ರು ನಾವು ಇಷ್ಟು ಗಂಟೆಗೆ ಸಾಯ್ತೀವಿ ಈ ಥರ ಅಂತ, ಎಲ್ಲರಿಗೂ ಸಜೆಷನ್ ಕೊಟ್ಟರು, ಈ ಟೈಮ್ಗೆ ನಾನು ಇದಾಗ್ತೀನಿ ಅಂತ ಹೇಳಿದ್ರು ಅಂತ. ಹೇಗೆ ಸಾಧ್ಯ ಅದು? ಇದರ ನಿಯಂತ್ರಣದ ಮೂಲಕ. ಅಥವಾ ನೀವು ಜೀವನ್ ಮುಕ್ತಿಯನ್ನು ಅನುಭವಿಸಿರೋ ಎಷ್ಟೋ ಸಾಧು ಸಂತರ ಬಗ್ಗೆ, ಅವರಿಂದ ಸಹಸ್ರಾರು ಜನ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕನ್ನು ತಂದಿರೋ ಕಥೆಗಳ ಬಗ್ಗೆ, ಟೆಸ್ಟಿಮೋನಿಯಲ್ಸ್ ಬಗ್ಗೆ ಕೇಳಿರ್ತೀರ. ಅವರು ಕೂಡ ಇದ್ರ ಬಗ್ಗೆ ಸಾಧನೆಯನ್ನು ಮಾಡಿರ್ತಾರೆ. ನಮ್ಮ ಯೋಗದಲ್ಲಂತೂ ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಆ್ಯಂಡ್ ಎಷ್ಟೋ ಜನ ಸಾಧು ಸಂತರಿದ್ದಾರೆ. ಅದರಲ್ಲಿ ಒಬ್ಬರ ಉದಾಹರಣೆಯನ್ನು ನಾನು ಇವತ್ತು ಹೇಳ್ತೀನಿ. ತುಂಬ ಜನ ಕೇಳಿರ್ತೀರ, ನಿರ್ಮಲಾನಂದ ಅಂತ BR ಹಿಲ್ಸ್ ಅವರು ಎಷ್ಟೋ ವರ್ಷ ತಮ್ಮ ವಿದ್ಯಾರ್ಥಿಗಳನ್ನು ನೋಡದೆ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ ಸಮಾಜ ಸ್ಥಿತಿಯಲ್ಲಿ. ಅವರು ಇಷ್ಟು ದಿನ ಈ ದಿನ ನಾನು ಬಂದು ನೋಡಿ ಅಂದಾಗ ಅವರು ಪಂಚಭೂತದಲ್ಲಿ ಒಂದಾಗೋಗಿದ್ರು, ನೀರು ಥರ ಹರಿತಾ ಇದ್ರು ಅಂತೆಲ್ಲ ಕತೆ ಇದೆ. ಅವ್ರ ಶಿಷ್ಯರು ಸಾಕಷ್ಟು ಜನ ಈ ಅನುಭವಗಳನ್ನು ಹೇಳ್ಕೊಳ್ತಾರೆ. ಸೊ ಈ ರೀತಿ ಎಷ್ಟೋ ಚಮತ್ಕಾರಗಳನ್ನೇ ಮಾಡ್ಬೋದು ಅನ್ನೋ ಲೆವೆಲ್ಲಿಗೆ ಉನ್ನತ ಸ್ಥಾನಕ್ಕೆ ನಮ್ಮನ್ನು ಆಧ್ಯಾತ್ಮಿಕವಾಗೂ ಕೂಡ ಈ ಪಂಚಭೂತಗಳು ನಮ್ಮನ್ನು ತಗೊಂಡು ಹೋಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಾರ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧ್ಯಾನ ಮಾಡಿ. ಎಲ್ಲರಿಗೂ ಒಳಿತಾಗಲಿ. ನಮಸ್ಕಾರ.